ಪಶು ವಿವಿಯಲ್ಲಿ 45 ಕೋಟಿ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ವಿಸಿ ಸೇರಿ 6 ಮಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪಶು ವಿವಿಯಲ್ಲಿ 45 ಕೋಟಿ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ವಿಸಿ ಸೇರಿ 6 ಮಂದಿ ಲೋಕಾಯುಕ್ತ ಬಲೆಗೆ. ಬೀದರ್ ಲೋಕಾಯುಕ್ತ ಪೊಲೀಸರಿಂದ ಬಂಧನ. 7 ವರ್ಷದ ಹಿಂದಿನ ಹಗರಣದ ಕಿಂಗ್ ಪಿನ್ಗಳು ಅರೆಸ್ಟ್. ಬೀದರ್ ಪಶು ವಿವಿಯಲ್ಲಿ 45 ಕೋಟಿ ಲೂಟಿ ಹೊಡೆದಿದ್ರು. ನಕಲಿ ಬಿಲ್ ಸೃಷ್ಟಿಸಿ 45 ಕೋಟಿ ಹಣ ಗುಳಂ. ಮಾಜಿ ಅಧಿಕಾರಿಗಳು ಉದ್ಯಮಿಗಳು ಈಗ ಕಂಬಿ ಹಿಂದೆ. ಅಂದಿನ ವಿಸಿ ನಾರಾಯಣಸ್ವಾಮಿ, ಕೆಎಲ್ ಸುರೇಶ್, ಮೃತ್ಯುಂಜಯ ಹಿರೇಮಠ, ಬೋಪಣ್ಣ, ಮಂಜುನಾಥ್, ರಾಮ ಸೇರಿದಂತೆ 6 ಜನರು ಲೋಕಾಯುಕ್ತ ಬಲೆಗೆ. ಪಶು ವಿವಿಯಲ್ಲಿ 45 ಕೋಟಿ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ವಿಸಿ ಸೇರಿ 6 ಮಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೀದರ್ ಲೋಕಾಯುಕ್ತ ಪೊಲೀಸರಿಂದ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. 7 ವರ್ಷದ ಹಿಂದಿನ ಹಗರಣದ ಕಿಂಗ್ ಪಿನ್ಗಳನ್ನೇ ಈಗ ಅರೆಸ್ಟ್ ಮಾಡಿದ್ದಾರೆ. ಬೀದರ್ ಪಶು ವಿವಿಯಲ್ಲಿ 45 ಕೋಟಿ ಹಣ ಲೂಟಿ ಹೊಡೆದಿದ್ರು ಈ ಖದೀಮರು. ನಕಲಿ ಬಿಲ್ಲನ್ನು ಸೃಷ್ಟಿಸಿ 45 ಕೋಟಿ ಹಣವನ್ನ ಗುಳು ಮಾಡ್ಕೊಂಡಿದ್ರು. ಮಾಜಿ ಅಧಿಕಾರಿಗಳು, ಉದ್ಯಮಿಗಳು ಈಗ ಕಂಬಿ ಹಿಂದೆ ನಿಂತ್ಕೊಂಡು ಕಂಬಿ ಎಣಿಸೋ ಪರಿಸ್ಥಿತಿ ಬಂದಿದೆ. ಅಂದಿನ ವಿಸಿ ನಾರಾಯಣಸ್ವಾಮಿ ಜೊತೆಗೆ ಕೆಎಲ್ ಸುರೇಶ್, ಮೃತ್ಯುಂಜಯ ಹಿರೇಮಠ್ ಜೊತೆಗೆ ಬೋಪಣ್ಣ, ಮಂಜುನಾಥ್, ರಾಮ್ ಸೇರಿದಂತೆ 6 ಜನರು ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ಕಳೆದ 2017 ಮತ್ತು 2018ರಲ್ಲಿ 45 ಕೋಟಿಗೂ ಅಧಿಕ ಹಣವನ್ನ ನಕಲಿ ಬಿಲ್ಲನ್ನ ಸೃಷ್ಟಿ ಮಾಡಿ ಲೂಟಿ ಮಾಡಲಾಗಿತ್ತು. ಇನ್ನು ತನಿಖೆ ಹಂತದಲ್ಲಿ ಆರೋಪಿಗಳನ್ನ ಬಂಧಿಸಿರೋದ್ರಿಂದ ಈ ಪ್ರಕರಣ ರಾಜ್ಯದಲ್ಲೇ ಸಂಚಲನವನ್ನ ಮೂಡಿಸಿದೆ. ಅಂದಿನ ವಿಸಿ ಎಚ್ ಡಿ ನಾರಾಯಣಸ್ವಾಮಿ ಏನಿದ್ದಾರೆ ಅವರಾಗಿರಬಹುದು. ಜೊತೆಗೆ 2017 ಮತ್ತು 2018ರ ಅವಧಿಯಲ್ಲಿ ಪಶು ವಿಶ್ವವಿದ್ಯಾಲಯದ ಅಂದರೆ ಕಂಟ್ರೋಲರ್ ಆಗಿದ್ದಂತಹ ಕೆಎಲ್ ಸುರೇಶ್ ನಿವೃತ್ತಿಯಾಗಿದ್ದಾರೆ. ಅವರ ಜೊತೆಗೆ ಮೃತ್ಯುಂಜಯ ಹಿರೇಮಠ್, FDA ಬೆಂಗಳೂರು ಎಂಟರ್ಪ್ರೈಸಸ್ ಮಾಲೀಕರಾದ ಬೋಪಣ್ಣ, ಮಂಜುನಾಥ್ ಹಾಗೂ ಹಣ ಖಾತೆಗೆ ಹಾಕಿಸ್ಕೊಂಡಿದ್ದಂತಹ ತೆಗೆದುಕೊಟ್ಟ ರಾಮಗೌಡ ಸೇರಿ ಒಟ್ಟು 6 ಜನರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಬೀದರ್ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ಹಾಗೂ ಖಾಸಗಿ ಎಂಟರ್ಪ್ರೈಸ್ ಮಾಲೀಕರು ಹಗರಣದಲ್ಲಿ ಭಾಗಿಯಾಗಿದ್ರು ಎಂಬ ಆರೋಪ ಕೂಡ ಇದೆ. ಇನ್ನು ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬೀಕರ್, ಐಜಿಪಿ ಡಾಕ್ಟರ್ ಎಎಸ್ ಸುಬ್ರಹ್ಮಣ್ಯೇಶ್ವರ, ಎಸ್ಪಿಸಿ ಮತ್ತು ಟಿ ಬದ್ರಿನಾಥ್, ಎಸ್ಪಿ ಸಿದ್ದರಾಜು ಮಾರ್ಗದರ್ಶನದಲ್ಲಿ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ.